ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕೋಲಾರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು NDA ಬೆಂಬಲಿತ ಬಿಜೆಪಿ ಮತ್ತು JDS ಒಮ್ಮತದ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವ ಮುಖಾಂತರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಲಿಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟ ಈ ಹಿಂದೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೇರವಾಗಿ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ವಿ. ಮುಖ್ಯವಾಗಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ದಲಿತರ ಅಭಿವೃದ್ಧಿಗೆ ಅಂತ ಏನು ಹೇಳ್ತಾ ಇದೆ, ಈ ಕಾಂಗ್ರೆಸ್ ಸರ್ಕಾರ 11,000 ಕೋಟಿ ರೂಪಾಯಿಗಳು ವಿಶೇಷ ಘಟಕ CPTSP ಯೋಜನೆ ಇರ್ತಕ್ಕಂಥದ್ದು ನಮಗಾಗಿ ತೆಗೆದಿರ್ತಕ್ಕಂಥ 11,000 ಕೋಟಿ ರೂಪಾಯಿಗಳನ್ನ ಅವರು ತೆಗೆದುಕೊಂಡು ವಾಪಸ್ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರ್ತಕ್ಕಂಥದ್ದನ್ನ ದಲಿತರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ. ಎರಡನೇದಾಗಿ ಏನಿವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ನಾವು ವಿರುದ್ಧವಾಗಿ ಅದು ಸೋಲಿಸಲೇಬೇಕು ಅಂತ ಪಡೆದುಕೊಳ್ಳೋದು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದು. ಯಾವ ರೀತಿ ಅಪಮಾನ ಮಾಡೋದು? ಅಷ್ಟಕ್ಕೂ ಸಾಧ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಕಾಂಗ್ರೆಸ್ ಉರಿಯೋ ಮನೆ ನಮ್ಮವ್ರು ಯಾಕೆ ಈ ವಿಷಯ ಯಾಕೆ ಹೇಳ್ತದೆ ಅಂದ್ರೆ ನನ್ನ ಸಹೋದರ ಸಂಘಟನೆಗಳಿಗೆ ಕೆಲವರಿಗೆ ಮಾಹಿತಿ ಕೊಡ್ತೇವೆ. ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿ. ಬಾಬಾ ಸಾಹೇಬ್ ಅವರ ಗಡಿಯನ್ನ ನಾವು ಇದ್ದೀವಿ. ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಇಷ್ಟೆಲ್ಲ ದ್ರೋಹ ಮಾಡ್ತಾ ಇದೆಯಲ್ಲ, ಅವರಿಗೆ ಯಾವ ರೀತಿ ನೈತಿಕ ಆಧಾರದ ಮೇಲೆ ನಾವು ಬೆಂಬಲ ಮಾಹಿತಿ ಕೊರತೆ ಇರುತ್ತೆ. ನನ್ನೆಲ್ಲ ಸಹೋದರರಿಗೆ ಅವ್ರಿಗೆಲ್ಲ ಮಾಹಿತಿ ತಿಳಿದಿದೆ. ಎಲ್ಲ ತಿಳಿದಾದ ತಕ್ಷಣ ಅವ್ರ ಮನಸ್ಸಿನ ಬದಲಾವಣೆ ಆಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಅದನ್ನ ಮುಂದಿನ ಚುನಾವಣೆಯಲ್ಲಿ ಅದನ್ನ ತೋರಿಸ್ತಾರೆ. ಹಾಗಾಗಿ ಈ ಒಂದು ಪಕ್ಷಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾರೆ. ಯಾಕೆಂತಂದ್ರೆ ಪಕ್ಷ ಅನ್ನೋದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿ ಅವರಲ್ಲಿರ್ತಕ್ಕಂಥ ಬಾಬಾ ಸಾಹೇಬರ ಆ ಒಂದು ಅನುಯಾಯಿಯಾಗಿ ಅವರ ಒಂದು ಕಳಕಳಿ ಏನಿದೆ ಅದನ್ನ ಮಾಡ್ತಾ ಇದ್ದಾರಲ್ಲ, ಅದನ್ನ ಮೊನ್ನೆ ಒಂದು ವಿಷಯ ಪ್ರಸ್ತಾಪ ಆಯ್ತು.